ಅಂತಾರಾಷ್ಟ್ರೀಯ ಕಾನೂನು ದಿನಾಚರಣೆ 1975ನೇ ಇಸ್ವಿಯಲ್ಲಿ ಸಂಯುಕ್ತ ರಾಷ್ಟ್ರಗಳು ಅಂದರೆ ಅಮೆರಿಕದಲ್ಲಿ ಒಬ್ಬ ಮಹಿಳೆಯಿಂದ ಇದು ಆರಂಭ ಆಯಿತು. ಅಲ್ಲಿ ಕೂಲಿಗಾಗಿ ವೇತನ ಅಂತ ಒಂದು ಒಬ್ಬ ಮಹಿಳೆಗೆ ಸರಿಯಾಗಿ ಕೂಲಿ ಕೊಡದೆ ಇದ್ದಂತಹ ದಿನದಲ್ಲಿ ಆಕೆ ಪ್ರತಿಭಟನೆ ಮಾಡಿ ಸಂಯುಕ್ತ ರಾಷ್ಟ್ರಗಳೆಲ್ಲ ಸೇರಿ ಕೊನೆಗೆ ಆಕೆ ಪ್ರತಿಭಟನೆಗೆ ಬೆಲೆ ಕೊಟ್ಟು 1975ರಲ್ಲಿ ಇಂದ ಮಾರ್ಚ್ 8ರಂದು ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇದರ ಉದ್ದೇಶ ಏನಂತ ಅಂದರೆ ಮಹಿಳೆಯರ ಹಕ್ಕುಗಳು ಏನಿದೆ, ಮಹಿಳೆಯರಿಗೆ ಮೀಸಲಾಗಿರ್ತಕ್ಕಂತಹ ಕಾನೂನು ಅಡಿಯಲ್ಲಿ ಏನೇನೆಲ್ಲ ಹಕ್ಕುಗಳಿದೆ, ಆಕೆ ಏನು ಕರ್ತವ್ಯ ಏನಿದೆ, ಮತ್ತು ಆಕೆನ ಹೇಗೆ ಸಬಲೀಕರಣಗೊಳಿಸಬೇಕು, ಆರ್ಥಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ದೈಹಿಕವಾಗಿ ಆಕೆನ ಹೇಗೆ ಸಬಲಗೊಳಿಸಬೇಕು ಅಂದರೆ ದೃಢಗೊಳಿಸಬೇಕು ಅನ್ನೋದೇ ಇದೊಂದು ಮುಖ್ಯ ಉದ್ದೇಶವಾಗಿದೆ. ಇದಕ್ಕೆ ಸರ್ಕಾರದವರು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಇದರಲ್ಲಿ ನಮ್ಮ ಕಾನೂನಿನ ಅಡಿಯಲ್ಲಿ ಕೆಲವೊಂದು ಆ್ಯಕ್ಟ್ ಕಾಯ್ದೆ ಅಂತ ಅಂದರೆ ಒಂದು ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ 1956ನಲ್ಲಿ ಅದು ಜಾರಿಗೆ ಬಂದಿದೆ. ಇದ್ರದ್ದು ಉದ್ದೇಶ ಏನಂತ ಅಂದರೆ ಯಾವುದೇ ಒಬ್ಬ ಮಹಿಳೆ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಆಕೆನ ಬಲವಂತವಾಗಿ ವೇಶ್ಯ ಚಟುವಟಿಕೆಗೆ ತಳ್ಳುವಂಥದ್ದಿದ್ರೆ ಯಾರಾದರೂ ಆಕೆನ ಏಮಾಸಿ ಅಂತಂದ್ರೆ ಆಕೆಗೆ ಮದ್ದು ಕೊಡುವಂಥ ಒಂದು ಇಂಜೆಕ್ಷನ್ ಮತ್ತು ವೇಶ್ಯವಾಟಿಕೆಗೆ ತೊಡಗಿಸಿಕೊಳ್ಬೇಕು ಅಂತೇಳಿ ಬಲವಂತವಾಗಿ ಯಾವುದೇ ಮಹಿಳೆಯನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರೆ ಅಂತಹ ವ್ಯಕ್ತಿಗೆ ನಮ್ಮ ಈ ಕಾಯ್ದೆ ಅಡಿಯಲ್ಲಿ ಪನಿಷ್ಮೆಂಟ್ ನೀಡಲಾಗ್ತದೆ. ಹಾಗೆ ಇಚ್ಛೆಯಿರುವಂತಹ ವ್ಯಕ್ತಿ ಪೊಲೀಸ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನೇರವಾಗಿ ನಮ್ಮ ಈ ತಾಲೂಕು ಕಾನೂನು ಸೇವಾ ಸಮಿತಿಗಾಗಿರ್ಬೋದು ಅಥವಾ ಕೋರ್ಟಲ್ ಆಗಿರ್ಬೋದು ಪ್ರೈವೇಟ್ ಕಂಪ್ಲೇಂಟ್ನ ಲಾಡ್ಜ್ ಮಾಡುವುದು ಕಾನೂನಿನ ಪ್ರಕಾರ. ಸೆಕೆಂಡ್ ಆ್ಯಕ್ಟ್, ಸಾಕಷ್ಟು ಆ್ಯಕ್ಟ್ಗಳಿದೆ, ಅದರಲ್ಲಿ ಕೆಲವೊಂದು ಮಾತ್ರ ಹೇಳ್ತೇವೆ. ಸೆಕೆಂಡ್ ಆ್ಯಕ್ಟ್ ಈಸ್ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್. ಇದು ತುಂಬ ಇಂಪಾರ್ಟೆಂಟು ಆ್ಯಕ್ಟ್. ಇದು ಮಹಿಳೆಯರಿಗಂತಲೇ ಬಂದಿರುವಂತಹ ಆ್ಯಕ್ಟು. ಇದರಲ್ಲಿ ಏನಂತ ಅಂದರೆ ಮದುವೆಯಾದಂತಹ ಹೆಣ್ಣು ಮಕ್ಕಳಿಗೆ ಆಕೆಯ ಗಂಡ ಆಗಿರಬಹುದು ಅಥವಾ ಆಕೆ ಅತ್ತೆ ಮಾವ ಆಗಿರ್ಬೋದು ಅಥವಾ ಆತನ ಸಂಬಂಧಿಕರು, ಗಂಡನ ಸಂಬಂಧಿಕರು ಯಾರಾದರೂ ಆಗಿರಬಹುದು, ಮದುವೆಯಾದ 7 ವರ್ಷದ ಒಳಗೆ ನಿಮ್ಮ ತಂದೆ ಮನೆಯಿಂದ ಹಣ ಆಗಿರ್ಬೋದು, ವಸ್ತು ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಯಾವುದಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಅದು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಡಿಯಲ್ಲಿ ಬರ್ತದೆ. ಆ ಡಿಮ್ಯಾಂಡ್ ಮಾಡುವಂಥ ಮೂಲಕ ಆಕೆಗೆ ಏನಾದರೂ ಕ್ರುಯಲ್ಟಿ ಅಂದರೆ ಹಿಂಸೆ ಕೊಟ್ಟರೆ, ಕ್ರೌರ್ಯವನ್ನು ಎಸಗಿದ್ರೆ ಅಂತಹ ವ್ಯಕ್ತಿಗೆ ಸೆಕ್ಷನ್ 498A ಆಫ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಆತನಿಗೆ ಅಪ್ ಟು 7 years, ಅದು ಪ್ರೂವ್ ಆದರೆ, ಕೋರ್ಟಲ್ಲಿ ಪ್ರೂವ್ ಆದರೆ ಅಪ್ ಟು 7 years ವರೆಗೆ ನಾವು ಆಕೆಗೆ ದಂಡವನ್ನು ವಿಧಿಸ್ಬೋದಾಗುತ್ತೆ. ಇನ್ನೊಂದು, ಆಕೆ ಏನಾದರೂ ಡೌರಿ ಅರೇಂಜ್ಮೆಂಟಿಂದ ಏನಾದರೂ ಬಂದು ಹೇಳಿದ್ರೆ ಅಥವಾ ರೈಟಿಂಗಲ್ಲಿ ನಾನು ಕೊಟ್ಟರು ಕೂಡ ನೀವು ಫಸ್ಟು ಇನ್ವೆಸ್ಟಿಗೇಷನ್ ಮಾಡಿ, ನೀವು ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿ. ಇಫ್ ಇಟ್ ಇಸ್ ಟ್ರೂ ದೆನ್ ಯು ಕ್ಯಾನ್ ಲಾಡ್ಜ್ ಕಂಪ್ಲೇಂಟ್, ಟೇಕ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ದಿ ಹಸ್ಬೆಂಡ್ ಆಫ್ ದಿ ಅಗ್ರೀವ್ಡ್ ಪರ್ಸನ್ ಅಂತೇಳಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ರು. ಆ ಪ್ರಕಾರ ಇವಾಗ ಯಾವುದೇ ವ್ಯಕ್ತಿ ಅದೊಂದು ಗೈಡ್ಲೈನ್ಸ್ನ ಜಾರಿಗೆ ತಂದ್ರು. ಆ ಪ್ರಕಾರ ಇವಾಗ ಯಾವುದೇ ವ್ಯಕ್ತಿ ಮಹಿಳೆ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ತಕ್ಷಣ ಯಾರನ್ನು ಪೊಲೀಸರು ಅರೆಸ್ಟ್ ಮಾಡೋ ಹಾಗಿಲ್ಲ. ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕು, ನಂತರ ಅದು ನಿಜ ಆದರೆ ಮಾತ್ರ ಕೇಸ್ನ ದಾಖಲೆ ಮಾಡಬೇಕು ಅಂತ ಇದೆ. ಹೀಗಾಗಿ ನಮ್ಮ ಸಮಾಜದಲ್ಲಿ ಡೌರಿ ಪ್ರೊಹಿಬಿಷನ್ ಅಂದರೆ ವರದಕ್ಷಿಣೆ ಕಿರುಕುಳಂತಹ ಕೇಸ್ಗಳು ಕಡಿಮೆ ಆಗ್ತಾ ಬರ್ತಿದೆ. ಇನ್ನು ಥರ್ಡ್ ಒನ್ ಅಂತ ಅಂದರೆ ಆಕ್ಟ್ ಸೆಕ್ಷುಯಲ್ ಹರಾಸ್ಮೆಂಟ್ ಫಾರ್ ವುಮೆನ್, ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಅಂತ. ಅಂದರೆ ಈಗ ಯಾವುದೇ ಮಹಿಳೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿದ್ದಂತಹ ಅವರ ಕಲೀಗ್ಸ್ ಏನಾದರೂ ಆಕೆಗೆ ಸೆಕ್ಷುಯಲ್ ಆಗಿ ಹರಾಸ್ಮೆಂಟ್ ಮಾಡಿದ್ರೆ ಅದು ಕಾಯ್ದೆಯಾಗಿದೆ ಅಂತ ಅಂದರೆ ಆಕೆಗೆ ಸೆಕ್ಷುಯಲ್ ಆಗಿ ಸನ್ನೆ ಮಾಡಿದ್ರು ಕೂಡ ಅದು ಇಟ್ಸ್ ಅಫೆನ್ಸ್ ಅಂತ ಆಗುತ್ತೆ. ಹಾಗಾಗಿ ಈಗ ತಾವು ಎಲ್ಲ ನೋಡಿದ್ರೆ, ಈಗ ಪೇಪರ್ನಲ್ಲೆಲ್ಲ ನೀವು ಕೇಳಿದ್ರೆ ಅಥವಾ ಟಿವಿಲೆಲ್ಲ ನೋಡಿರ್ಬೇಕು, ಒಂದು ಕ್ಯಾಬ್ನಲ್ಲಿ ಮಹಿಳೆ ಹೋಗ್ತಾ ಇದ್ದಾಗ ಆಕೆನ ಎಲ್ಲೋ ಕರ್ಕೊಂಡು ಹೋಗಿ ಆಕೆನ ರೇಪ್ ಮಾಡಿ ಕೇಸಲ್ಲಿ ಇವತ್ತಿಂದಲ್ಲ ಸುಮಾರು 109 ವರ್ಷಗಳಷ್ಟು ಹಳೆಯ ಇತಿಹಾಸ ಇದೆ. ಏನಂತಂದ್ರೆ ಪ್ರಥಮ ಬಾರಿಗೆ
ಅಮೆರಿಕದಲ್ಲಿ ಸುಮಾರು 15,000 ಜನರು ಮಹಿಳೆಯರು ತಮಗೆ ಆಗ್ತಿದ್ದಂಥ ಅನ್ಯಾಯಗಳ ವಿರುದ್ಧ ಹೋರಾಡಿ ಜಯವನ್ನ ಸಾಧಿಸಿದ್ರು. ಆ ಕಾಲಕ್ಕೆ ಆ ಒಂದು ಜಯನ ಸೆಲೆಬ್ರೇಷನ್ ಮಾಡೋಕ್ಕೆ, ಸಂಭ್ರಮಿಸೋಕೆ ಪ್ರಥಮವಾಗಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅಲ್ಲಿ ಆಚರಣೆ ಮಾಡೋಕೆ ಶುರು ಮಾಡಿದ್ರು. ಈ ಆಚರಣೆ ಅಥವಾ ಅವ್ರದ್ದು ಏನು ಫೈಟ್ ಏನಿತ್ತಲ್ಲ ಅದು ಬೇರೆ ದೇಶಗಳಿಗೂ ಹರಡ್ತು. ಹಾಗಾಗಿ ರಷ್ಯಾ ಕೂಡ 8ನೇ ತಾರೀಕು ಮಾರ್ಚನ್ನು ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತಾನೆ ಘೋಷಣೆ ಮಾಡ್ತು. ಹಾಗೂ 1966ರಿಂದ UN ಅಂದರೆ ನಮ್ಮದೇನು ಸಂಸ್ಥೆ ಇದೆ ಅಲ್ಲ, ಅದು ಮಹಿಳಾ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸಲಿಕ್ಕೆ ಒಂದು ಘೋಷಣೆ ಕೊಡ್ತು. ಅವತ್ತಿಂದ ಅಂದರೆ 1966ರಿಂದ ಇವತ್ತಿನವರೆಗೂ ರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದರೆ ವಿವಿಧ ರಂಗಗಳಲ್ಲಿ ಅಂದರೆ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ರಂಗಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡೋದು ಮತ್ತು ಅವರ ಸಾಧನೆಗಳನ್ನು ಪ್ರಶಂಸೆ ಮಾಡೋದು, ಹಾಗೂ ಮಹಿಳೆಯರ ವಿರುದ್ಧ ಆಗ್ತಿರುವಂಥ ಅನ್ಯಾಯಗಳನ್ನು ಅಥವಾ ಅಂಥ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಅವ್ರಿಗೆ ಇರುವಂಥ ಕಾನೂನಿನ ರಕ್ಷಣೆಯನ್ನು ಒದಗಿಸೋದು ಅಥವಾ ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದು. ಹೀಗಂದ್ರೆ ಈಗ ಮಹಿಳೆಯರಿಗೆ ಹಲವಾರು ಕಾನೂನುಗಳಿದೆ. ಅಲ್ಲಿಂದಾನು ಅವಳು ಸಾಯೋವರೆಗೂ ಅವಳಿಗೆ ರಕ್ಷಣೆ ಕೊಡಬೇಕು ಅಂತ ಹಲವಾರು ಕಾನೂನುಗಳಿದೆ. ಏನಂತಂದ್ರೆ ಈಗ ಒಂದು ಹೆಣ್ಮಗು ತಾಯಿಯ ಭ್ರೂಣದಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಅಂದ್ರೆ ಗೊತ್ತು ಮಾಡಿಕೊಂಡು ಅದು ಹೆಣ್ಮಗು ಅಂತ ತಿಳಿದ ತಕ್ಷಣ ಅದನ್ನ ತೆಗೆಸ್ಬಿಡ್ತಾರೆ. ಈಗ ಇತ್ತೀಚೆಗೆ ಒಂದು ನ್ಯೂಸಲ್ಲಿ ಬಂದಿದ್ದ ಸುದ್ದಿ, ಪಕ್ಕದ ಜಿಲ್ಲೆಗಳಲ್ಲೋ ಏನೋ ಅಂದರೆ ನರ್ಸು ಮತ್ತು ಕೆಲವೊಬ್ರು ಡಾಕ್ಟ್ರು ಅಲ್ಲಿ ಭ್ರೂಣ ಪತ್ತೆ ಹಚ್ಚೋ ಮಷೀನ್ಗಳನ್ನು ತಮ್ಮ ಮನೆಗಳಲ್ಲಿ ಇಟ್ಕೊಂಡು ಅಥವಾ ಹೊಲದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಅಲ್ಲಿ ಇಟ್ಕೊಂಡು ಮಹಿಳೆಯರಿಗೆ ಕರ್ಕೊಂಬಂದು ಅಲ್ಲಿ ಮಗು ಸ್ಕ್ಯಾನಿಂಗ್ ಮಾಡಿಸಿ ಆ ಮಗು ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ಅದನ್ನು ಒಂದಿಷ್ಟು 25,000ಕ್ಕೆ ಒಂದು ಹೆಣ್ಮಗುದು ಭ್ರೂಣನ ತೆಗೆಸ್ಬಿಡೋದು. ಇಂಥ ಅಪರಾಧ ಇಂಥದ್ದು ಎಷ್ಟು ಸಾವಿರಾರು ಮಾಡಿದ್ದಾರೆ ಈ ಥರ ಅಪರಾಧ. ಅಂದರೆ ಇಂಥ ಅಪರಾಧಕ್ಕೆ ಭ್ರೂಣಲಿಂಗ ಪತ್ತೆ ಅಂದರೆ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಮಾಡಿ ಅದು ಹೆಣ್ಮಗು ಅಂತ ತಿಳಿದ ತಕ್ಷಣ ಅದನ್ನ ತೆಗೆಸಿದ್ರೆ ಅದಕ್ಕೊಂದು ಶಿಕ್ಷೆ ಇದೆ. ಅದನ್ನ ಯಾರು ಪತ್ತೆ ಹಚ್ತಾರಲ್ಲ ವೈದ್ಯರು, ಅವ್ರಿಗೂ ಅವ್ರ ಲೈಸೆನ್ಸ್ ಸಸ್ಪೆಂಡ್ ಆಗ್ಬಿಡುತ್ತೆ. ಆಮೇಲೆ ಅದನ್ನ ಯಾರೆಲ್ಲ ಸಹಕಾರ ಕೊಟ್ಟಿರ್ತಾರಲ್ಲ ಅವ್ರ ವಿರುದ್ಧ ಎಲ್ಲರಿಗೂ ಶಿಕ್ಷೆ ಇದೆ. ಅದೇ ರೀತಿ ಈಗಾಗಲೇ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಮಹಿಳೆಯರ ರಕ್ಷಣೆಗೆ ಇರುವಂತ ಹಲವಾರು ಕಾನೂನು ಬಗ್ಗೆ ಅವ್ರು ಹೇಳಿದ್ರು. ಇನ್ನೊಂದೇನಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಪರಿಚ್ಛೇದ 14 ಅಂತ ಇದೆ. ಅದ್ರ ಪ್ರಕಾರ ಏನಂತಂದ್ರೆ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನರು, ಕಾನೂನಿನಡಿ ಅವ್ರಿಗೆ ಸಮಾನ ಅವಕಾಶಗಳಿದೆ, ಸಮಾನ ರಕ್ಷಣೆ ಇದೆ ಅಂತ ಹೇಳುತ್ತೆ. ಅದೇ ರೀತಿ ನೆಕ್ಸ್ಟ್ ಪರಿಚ್ಛೇದ ಅಂದ್ರೆ ಪರಿಚ್ಛೇದ 15 ಏನು ಹೇಳುತ್ತೆ, ಮಹಿಳೆಯರಿಗೆ ಮತ್ತು ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಸ್ಪೆಷಲ್ ಕಾನೂನನ್ನ ರಚನೆ ಮಾಡಬಹುದು ಅಂತ. ಯಾಕೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯಾಕೆ ಅಂತ ವಿಶೇಷ ಕಾನೂನನ್ನ ಮಾಡಿ ವಿಶೇಷ ಸೌಲಭ್ಯ ಅವ್ರಿಗೆ ಕೊಡಬೇಕು ಅಂತ ಸಂವಿಧಾನ ಹೇಳ್ತು ಅಂತಂದ್ರೆ, ಮಹಿಳೆಯರು ಅಂದ್ರೆ ಇತಿಹಾಸದ ಕಾಲದಿಂದನೂ ಮಹಿಳೆಯರಿಗೆ ಅವಳು ಮಕ್ಕಳನ್ನ ಹೆರೋಕೆ ಮತ್ತೆ ಮನೇನ ಸಂಭಾಳಿಸ್ಕೊಂಡು ಹೋಗೋಕೆ, ಮನೇನ ನಡ್ಸ್ಕೊಂಡು ಹೋದ್ರೆ ಸಾಕು ಅಂತ ಈ ಒಂದು ದೃಷ್ಟಿಯಿಂದ ಅವಳನ್ನ ಇಟ್ಟಿದ್ರು. ಆದರೆ ಇತ್ತೀಚೆಗೆ ಕಾನೂನುಗಳು ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನರು, ಪುರುಷರಿಗೆ ಏನೆಲ್ಲ ಹಕ್ಕುಗಳಿದೆಯೋ ಅದೆಲ್ಲ ಮಹಿಳೆಯರಿಗೂ ಅನ್ವಯಿಸುತ್ತೆ ಅಂತ ಹೇಳ್ತು. ಹಾಗಾದ್ರೆ ಮಹಿಳೆಯರು ಈಗ ಆತರ ಕಾನೂನು ಬಂದ ತಕ್ಷಣ ಮಹಿಳೆಯರು ಸಮಾನರಾಗ್ಬಿಟ್ರ, ಕಾನೂನಿನಲ್ಲಿ ಅವ್ರಿಗೆಲ್ಲ ಸಮಾನ ಹಕ್ಕು ಸಿಕ್ಬಿಟ್ಟ ಅಂತ ಅಲ್ಲ. ಯಾಕಂದ್ರೆ ಈಗ ಎಷ್ಟೇ ಕಾನೂನುಗಳು ಬಂದ್ರು ಜನರ ಮನಸ್ಥಿತಿ ಚೇಂಜ್ ಆಗಬೇಕು. ಕಾನೂನು ಒಂದೇ ಏನು ಮಾಡೋಕ್ಕಾಗೋದಿಲ್ಲ, ಅದ್ರ ಜೊತೆಗೆ ಕಾನೂನನ್ನ ಪಾಲಿಸುವಂತ ಮನಸ್ಥಿತಿಗಳು ಬರಬೇಕು. ಹಾಗೆ ಅಂದ್ರೆ ಈಗ ಸಮಾನ ಹಕ್ಕು ಮಹಿಳೆಯರಿಗೆ ಇದೆ ಅನ್ನೋದಕ್ಕೆ ಆಸ್ತಿಯಲ್ಲಿ ಮೊದಲಿಗೆ ಗಂಡು ಮಕ್ಕಳಿಗೆ ಮಾತ್ರ ಸಮಾನವಾದ ಹಕ್ಕಿತ್ತು. ಅಂದ್ರೆ ತಂದೆಗೆ ಹಿರಿಯರಿಂದ ಬಂದಂತ ಆಸ್ತಿ ಇತ್ತು ಅಂತಂದ್ರೆ ಆ ಆಸ್ತಿಯಲ್ಲಿ ಅವರು ಗಂಡು ಮಕ್ಕಳಿಗೆ ಅಥವಾ ಅಣ್ಣ ತಮ್ಮಂದ್ರಿಗೆ ಮಾತ್ರ ಸಮಾನ ಹಕ್ಕಿತ್ತು. ಆದ್ರೆ 2005 ನಂತರ ಗಂಡು ಮಕ್ಕಳಿಗೆ ಎಷ್ಟು ತಂದೆ ಆಸ್ತಿಯಲ್ಲಿ ಅಂದ್ರೆ ತನ್ನ ಅಜ್ಜಿನ ಆಸ್ತಿಯಲ್ಲಿ ಅಥವಾ ಅಜ್ಜಿನ ಅಪ್ಪನ ಆಸ್ತಿಯಲ್ಲಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಸಮಾನ ಹಕ್ಕು ಹೆಣ್ಮಕ್ಳಿಗೂ ಇದೆ. ಅದೇ ರೀತಿ ಈಗ ಮೇಡಮ್ ಹೇಳಿದ್ರು ವರದಕ್ಷಿಣೆ ತಗೋತಿರ್ತಾರೆ ಅಂತ. ವರದಕ್ಷಿಣೆ ಕೊಡೋದು ಎರಡೂ ಅಪರಾಧ ನನ್ನ ಪ್ರಕಾರ. ಅದೇ ರೀತಿ ಬಾಲ್ಯ ವಿವಾಹ ಅಂದ್ರೆ 18 ವರ್ಷಕ್ಕೆ ಎಂಬುದನ್ನು ನಿರೂಪಿಸಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ, ಉದಾಹರಣೆ ಶಿಕ್ಷಣ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಹೀಗೆ ಹಲವಾರು ರಂಗದಲ್ಲಿ
ಮಹಿಳೆಯರು ಮುಂದೆ ಇದ್ದಾರೆ ಅಂತ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ವಿಜ್ಞಾನಿಗಳು ಅಂದಾಗ ಒಂದು ನೆನಪಾಗುತ್ತೆ ನನಗೆ, ಚಂದ್ರಯಾನ 3 ಯಶಸ್ವಿಗೆ ಕಾರಣರಾದಂತವರಲ್ಲಿ ಹಲವಾರು ನಮ್ಮ ಮಹಿಳೆಯರ ಪಾತ್ರ ತುಂಬಾ ಪ್ರಮುಖವಾದದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಸ್ತ್ರೀಯರು 4 ಗೋಡೆಗಳ ಮಧ್ಯೆ ಇರಬೇಕು, ಸ್ತ್ರೀ 4 ಗೋಡೆಗಳಿಗೆ ಮಾತ್ರ ಸೀಮಿತ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಅದನ್ನ ಈಗ ನಮ್ಮ ಎಲ್ಲ ಮಹಿಳೆಯರು ಅದನ್ನ ಹಿಂದಕ್ಕೆ ಸಮಾಜದಲ್ಲಿ ಪುರುಷರಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂದು ಹಲವಾರು ಸಾಧನೆಗಳನ್ನು ಮಾಡುವುದರ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಮಹಿಳೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಸಹಿತ ಮುಂದೆ ಬಂದಿದ್ದಾಳೆ ಅಂತ ನಾನು ಹೇಳ್ತಾ ಇದ್ದೀನಿ. And policies of the organization and will participate actively in all its celebration programs and meetings at my best. I take pledge to contribute in achieving the aims and objectives of the organization. Hands down.